ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅರುಣ್ ಬಡ್ಗೇರ್. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಮತ್ತೊಂದು ರಥಯಾತ್ರೆ. ಮತ್ತೆ ರಾಮರಥ ತಿರುಗಾಡುತ್ತಾ ಭಾರತದ ಮೂಲೆ ಮೂಲೆ. ರಾಮನಾಮದ ಬಲವಿಲ್ಲದೆ ಮೋದಿ ಗೆಲ್ಲೋದಕ್ಕೆ ಸಾಧ್ಯವಿಲ್ವಾ? 2019ರಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗಲು ರಥಯಾತ್ರೆ ಒಂದೇ ಮಾರ್ಗನ? ಇದೇ ಹೊತ್ತಿನ ಸ್ಪೆಷಲ್ ಮತ್ತೆ ರಥಯಾತ್ರೆ. ಇಡೀ ದೇಶದಲ್ಲಿ ಹಿಂದೂಗಳನ್ನ ಒಗ್ಗೂಡಿಸಿದ 28 ವರ್ಷಗಳ ಹಿಂದಿನ ಆಂದೋಲನವನ್ನ ಮತ್ತೆ ನಡೆಸೋ ಸಾಧ್ಯತೆ ಕಾಣಿಸಿಕೊಳ್ತಾ ಇದೆ. ಅದು ಕೂಡ ಲೋಕಸಭಾ ಚುನಾವಣೆಗೆ ಬರೀ 5-6 ತಿಂಗಳುಗಳಷ್ಟೇ ಇರುವಾಗ ಇಂಥದ್ದೊಂದು ನಿರ್ಧಾರ ಮಾಡ್ತಾ ಇದೆ RSS. ಹಾಗಾದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂದ್ರೆ ಮತ್ತೊಂದು ರಥಯಾತ್ರೆ ನಡೆಯಲೇಬೇಕಾ? 28 ವರ್ಷಗಳ ಹಿಂದಿನಂತೆ ಮತ್ತೆ ದೇಶದ ಮೂಲೆ ಮೂಲೆಯಲ್ಲಿ ರಾಮ ರಥಯಾತ್ರೆ ಸಾಗಲಿದೆಯಾ? ರಾಮನಾಮವಿಲ್ಲದೆ ಮೋದಿ ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ವಾ? ಅಷ್ಟಕ್ಕೂ ಮತ್ತೊಂದು ರಥಯಾತ್ರೆಯ ಮಾತು 28 ವರ್ಷಗಳ ಬಳಿಕ ಕೇಳಿ ಬಂದಿದ್ಯಾಕೆ? ಎಲ್ಲವನ್ನ ಹೇಳ್ತೀನಿ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಮತ್ತೊಂದು ರಥಯಾತ್ರೆ. ಮತ್ತೆ ರಾಮರಥ ತಿರುಗಾಡುತ್ತಾ ಭಾರತದ ಮೂಲೆ ಮೂಲೆ. ರಾಮನಾಮದ ಬಲವಿಲ್ಲದೆ ಮೋದಿ ಗೆಲ್ಲೋದಕ್ಕೆ ಸಾಧ್ಯವಿಲ್ವಾ? 2019ರಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗಲು ರಥಯಾತ್ರೆ ಒಂದೇ ಮಾರ್ಗಾನ? ರಾಮರಥಯಾತ್ರೆ ದೇಶವೇ ಯಾವತ್ತೂ ಮರೆಯದ ದೇಶದಲ್ಲಿ ಕೋಮುಗಲಭೆ ಸ್ಫೋಟಗೊಳ್ಳೋಕೆ ಕಾರಣವಾದ ಯಾತ್ರೆ. ಇದಾಗಿ 28 ವರ್ಷಗಳ ನಂತರ ಮತ್ತೊಂದು ರಥಯಾತ್ರೆ ನಡೆಯೋ ಲಕ್ಷಣ ಕಾಣಿಸ್ತಿದೆ. ಮೋದಿ ಪ್ರಧಾನಿಯಾಗೋದಕ್ಕೆ ಅಂತಾನೆ ಮತ್ತೊಮ್ಮೆ ದೇಶದಲ್ಲಿ ರಥಯಾತ್ರೆ ನಡೆಯುತ್ತಾ ಅನ್ನೋ ಅನುಮಾನ ಮೂಡಿದೆ. ಅವತ್ತಿನಂತೆ ಈಗ ಮತ್ತೊಮ್ಮೆ ರಾಮರಥ ದೇಶದ ಮೂಲೆ ಮೂಲೆ ಸುತ್ತುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ರಾಮನಾಮದ ಬಲವಿಲ್ಲದೆ ಮೋದಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ವಾ? 2019ರಲ್ಲಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂದ್ರೆ ರಥಯಾತ್ರೆ ಮಾರ್ಗ ಒಂದೇನೆ ಉಳಿದಿರೋದು. ತಿಂಗಳಿನಿಂದ ಮತ್ತೆ ದೇಶದಲ್ಲಿ ರಾಮ ಮಂದಿರ ಅಯೋಧ್ಯೆ ವಿಚಾರ ಚರ್ಚೆಗೆ ಬರ್ತಾ ಇದೆ. ಕಳೆದ 3 ದಶಕಗಳಿಂದಲೂ ಪ್ರತಿ ಬಾರಿ ಚುನಾವಣೆ ಬಂದಾಗ್ಲೂ ರಾಮ ಮಂದಿರ ವಿವಾದ ಮುನ್ನೆಲೆಗೆ ಬಂದೇ ಬರುತ್ತೆ. ಅದರಲ್ಲೂ ಹಿಂದುತ್ವ ಸಿದ್ಧಾಂತದ ಆಧಾರದಲ್ಲಿ ಸ್ಥಾಪನೆಯಾಗಿರುವ ಬಿಜೆಪಿ ಪ್ರತಿ ಚುನಾವಣೆಯಲ್ಲೂ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಿಸುವ ಭರವಸೆಯನ್ನ ಕೊಡ್ತಾ ಬಂದಿದೆ. ಆದ್ರೆ ಈ ಭರವಸೆ ಈಡೇರಿಸೋದಕ್ಕೆ ಇಷ್ಟು ವರ್ಷ ತೊಡಕಾಗ್ತಿದೆ ಕೋರ್ಟ್. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕೋ ಅಥವಾ ಬಾಬ್ರಿ ಮಸೀದಿ ಕಟ್ಟಬೇಕೋ ಅನ್ನೋ ವಿಚಾರ ಕೋರ್ಟ್ನಲ್ಲಿರೋದ್ರಿಂದ ಇನ್ನೂ ವಿವಾದವಾಗಿಯೇ ಉಳಿದಿದೆ. ಆದ್ರೆ ಈ ಬಾರಿ ಮಾತ್ರ ರಾಮ ಮಂದಿರ ವಿಚಾರದಲ್ಲಿ 2ರಲ್ಲಿ ಒಂದಾಗೋದು ಪಕ್ಕ. ಎರಡ್ 2019ರ ಚುನಾವಣೆಗೂ ಮೊದಲೇ ಮಂದಿರ. ಮೋದಿ ಪ್ಲಾನ್ಗೆ ಕೋರ್ಟ್ನಿಂದ ಬ್ರೇಕ್. ಹೌದು, ಇಷ್ಟು ವರ್ಷಗಳ ಕಾಲ ಬಿಜೆಪಿ ರಾಮ ಮಂದಿರ ಕಟ್ಟೋ ಆಶ್ವಾಸನೆಯನ್ನ ಕೊಡ್ತಾ ಬಂದಿತ್ತು. ವಾಜಪೇಯಿ ಇದ್ದಾಗ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರು, ಆಗ ಸಾಧ್ಯವಾಗ್ತಿರ್ಲಿಲ್ಲ. 2014ರಲ್ಲಿ ಹಿಂದುತ್ವವಾದಿಯಾಗಿದ್ದ ಮೋದಿ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿಯಾಗ್ತಿದ್ದ ಹಾಗೆ ದೇಶದ ಜನರಲ್ಲಿ ಹೊಸ ಭರವಸೆ ಮೂಡಿತ್ತು. ಬಹುಸಂಖ್ಯಾತ ಹಿಂದೂಗಳು ಕೂಡ ಮೋದಿಯಿಂದ ಈ ಕೆಲಸ ಸಾಧ್ಯ ಅಂತ ನಂಬಿದ್ರು. ಮೋದಿ ಗೆದ್ದಾಯ್ತು. ಈಗ 5 ವರ್ಷಗಳ ಅವಧಿ ಮುಗಿತಾ ಬಂದದ್ದು ಮತ್ತೊಂದು ಚುನಾವಣೆ ಬರೋ ಸಮಯ ಬಂದಿದೆ. ಆದ್ರೂ ಕೂಡ ಅಯೋಧ್ಯೆಯಲ್ಲಿ ಒಂದು ಇಟ್ಟಿಗೆ ಕಟ್ಟೋದಿಕ್ಕೂ ಸಾಧ್ಯವಾಗ್ತಿಲ್ಲ. ಅದಕ್ಕೆ ಕಾರಣ ಈ ವ್ಯಾಜ್ಯ ಸುಪ್ರೀಂ ಕೋರ್ಟ್ ನಲ್ಲಿರೋದು. ಚುನಾವಣೆ ಹತ್ತಿರ ಬರ್ತಿದ್ದಂತೆ ಮೋದಿ ಮೇಲೆ ಮಂದಿರ ನಿರ್ಮಾಣದ ಒತ್ತಡ ಕೂಡ ಹೆಚ್ಚಾಗ್ತಾ ಬಂದಿತ್ತು. ಸೆಪ್ಟೆಂಬರ್ ತಿಂಗಳಾಂತ್ಯಕ್ಕೆ ನಿವೃತ್ತಿಯಾಗ್ತಾ ಇದ್ದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ದೀಪಕ್ ಮಿಶ್ರಾ ಅಯೋಧ್ಯೆ ವಿಚಾರದಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ರು. ಆದಷ್ಟು ಬೇಗ ಅಯೋಧ್ಯೆ ವಿಚಾರಣೆ ಪೂರ್ಣಗೊಳಿಸಬೇಕು ಅಂತ ಆದೇಶ ಹೊರಡಿಸಿದ್ರು. ಇದು ಮೋದಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿತ್ತು. ದೇಶದಲ್ಲಿ ಮತ್ತೆ ರಾಮ ಮಂದಿರ ನಿರ್ಮಾಣದ ಆಸೆ ಚಿಗುರೊಡ್ಡಿತ್ತು. ಆದ್ರೆ ಹೊಸದಾಗಿ ಬಂದಿರೋ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅಯೋಧ್ಯೆ ಕೇಸನ್ನ ತ್ವರಿತ ವಿಚಾರಣೆ ಅಗತ್ಯವಿಲ್ಲ ಅಂತ ಜನವರಿಗೆ ಮುಂದೂಡಿದ್ರು. ಇದು ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ.
ಈ ಆಕ್ರೋಶವೇ ದೇಶದಲ್ಲಿ ಮತ್ತೊಂದು ರಥಯಾತ್ರೆಗೆ ಮುನ್ನುಡಿ ಬರೆಯುವ ಸಾಧ್ಯತೆ ಇದೆ. ರಾಮ ಮಂದಿರ ವಿಳಂಬವಾಗ್ತಿರುವುದಕ್ಕೆ ಆರ್ಎಸ್ಎಸ್ ಆಕ್ರೋಶ. ತಡವಾದ್ರೆ 1992ರಂತೆ ಮತ್ತೊಂದು ಚಳುವಳಿ ನಡೆಸುವುದಾಗಿ ಘೋಷಣೆ. ಹೌದು, ಕೆಲ ದಿನಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಅಯೋಧ್ಯೆ ವಿವಾದವನ್ನ ಬಗೆಹರಿಸೋಕೆ ಅವಸರವಿಲ್ಲ ಅಂದಿತ್ತು. ಇದು ಮೋದಿಯ ಮೇಲೆ ಮತ್ತಷ್ಟು ಒತ್ತಡವನ್ನ ಹೇರಿದೆ. ಈ ವಿಚಾರವಾಗಿ ಹೊಸ ಶಾಸನ ರೂಪಿಸಬೇಕು ಅನ್ನೋ ಕೂಗು ದೇಶಾದ್ಯಂತ ಕೇಳಿಬರ್ತಿದೆ. ಹಿಂದೂ ಸಂಘಟನೆಗಳು ಕೂಡ ಮೋದಿ ಮೇಲೆ ಒತ್ತಡ ತರ್ತಾ ಇವೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಯೋಧ್ಯೆ ವಿಚಾರಕ್ಕೆ ಧುಮುಕಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿ ರಾಮ ಮಂದಿರದ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ವಿಳಂಬ ನೀತಿ ಅನುಸರಿಸಿದ್ರೆ 1992ರಲ್ಲಿ ನಡೆಸಿದಂತೆ ಮತ್ತೊಂದು ಚಳುವಳಿಯನ್ನ ಆರಂಭಿಸುವುದಾಗಿ ಘೋಷಿಸಿದೆ. ಆರ್ಎಸ್ಎಸ್ ವಕ್ತಾರ ಭಯ್ಯಾಜಿ ಜೋಶಿ ಇಂತಹದ್ದೊಂದು ಘೋಷಣೆಯನ್ನ ಮಾಡಿದ್ದಾರೆ. ನಮ್ಮ ಸಂಘ ಈಗಾಗಲೇ 1992ರಲ್ಲಿ ನಡೆಸಿದಂತೆ ಮತ್ತೊಂದು ಮಹಾ ಚಳುವಳಿಯನ್ನ ಕೈಗೊಳ್ಳೋಕೆ ಸಿದ್ಧವಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ತಡವಾದ್ರೆ ಖಂಡಿತವಾಗಿಯೂ 90ರ ದಶಕದಂತೆ ದೇಶಾದ್ಯಂತ ಆಂದೋಲನವನ್ನ ನಡೆಸ್ತೇವೆ ಅಂತ ಹೇಳಿದ್ದಾರೆ. रामलला तो दिवाली के समय नहीं, हमेशा ही हम सबके हृदय में रहते हैं, आपके भी हृदय में। लगभग 30 वर्षों से इस आंदोलन में हम सब लोग उतरे हैं। स्वाभाविक रूप से समाज की अपेक्षा है कि अयोध्या में भव्य राम मंदिर बने। कानूनी कुछ बाधाएं अवश्य है और हम अपेक्षा कर रहे हैं कि न्यायालय इसमें और हिंदू समाज की भावनाओं को समझकर न्याय देगा, ऐसा हमारा विश्वास है। दोबारा आंदोलन किया जाएगा, जिस तरीके से 92 में हमने आंदोलन देखा, क्या उसी तरीके से दोबारा आंदोलन किया जाएगा अगर इस मुद्दे पर जल्द फैसला नहीं होता है? आवश्यकता पड़ी तो करेंगे। ಈ ದೀಪಾವಳಿಗೆ ಸಿಹಿ ಸುದ್ದಿಯನ್ನ ನಾವು ನಿರೀಕ್ಷಿಸಿದ್ದೆವು. ಆದ್ರೆ ಸುಪ್ರೀಂ ಕೋರ್ಟ್ ರಾಮ ಮಂದಿರ ವಿಚಾರಣೆಯನ್ನ ಬೇಗ ಮುಗಿಸೋಕೆ ತಯಾರಿಲ್ಲ. ಅಷ್ಟು ಮಾತ್ರವಲ್ಲದೆ ನಮ್ಮ ಆದ್ಯತೆಗಳು ಬೇರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದೆ. ಆದ್ರೆ ಬಹುಸಂಖ್ಯಾತರಾಗಿರುವ ಹಿಂದೂಗಳ ಭಾವನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಆದ್ಯತೆ ಇಲ್ಲ ಅಂದ್ರೆ ಇದು ನಿಜಕ್ಕೂ ಅವಮಾನ. ರಾಮ ಮಂದಿರ ನಿರ್ಮಾಣಕ್ಕೆ ಮತ್ತೆ ನಾವು 1992ರಂತೆ ಚಳುವಳಿಯನ್ನ ಕೈಗೊಳ್ಳಲು ಸಿದ್ಧರಾಗಿದ್ದೇವೆ. ಭಯ್ಯಾಜಿ ಜೋಶಿ ಆರ್ಎಸ್ಎಸ್ ವಕ್ತಾರ ಅಂತ ಹೇಳಿದ್ದಾರೆ. ಭಯ್ಯಾಜಿ ಜೋಶಿ ಈ ಮೂಲಕ ಮತ್ತೊಮ್ಮೆ ದೇಶದಲ್ಲಿ ರಾಮ ರಥಯಾತ್ರೆ ಕೈಗೊಳ್ಳೋ ಮುನ್ಸೂಚನೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬೇರೆಯಲ್ಲ, ಬಿಜೆಪಿ ಬೇರೆಯಲ್ಲ. ಹೀಗಾಗಿ ಮೋದಿಯನ್ನ ಮತ್ತೆ ಪಿಎಂ ಮಾಡಲು ದೇಶದಲ್ಲಿ ರಾಮ ರಥಯಾತ್ರೆ ನಡೆಯುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಅವತ್ತು ಅಡ್ವಾಣಿ ನೇತೃತ್ವದಲ್ಲಿ ದೇಶಾದ್ಯಂತ ರಾಮ ರಥಯಾತ್ರೆ ನಡೆದಿತ್ತು. ಇದರ ಮುಂದುವರೆದ ಭಾಗವಾಗಿ ಅಯೋಧ್ಯೆಯಲ್ಲಿ ರ್ಯಾಲಿ ನಡೆದು ದೊಡ್ಡ ಅವಾಂತರ ಸೃಷ್ಟಿಯಾಗಿತ್ತು. ಈಗ ಮತ್ತೆ ರಥಯಾತ್ರೆ ಕೈಗೊಳ್ಳುವುದರ ಬಗ್ಗೆ ಆರ್ಎಸ್ಎಸ್ ನಿರ್ಧರಿಸಿರುವುದು ಕುತೂಹಲ ಕೆರಳಿಸಿದೆ. ಅಡ್ವಾಣಿ ಅವತ್ತು ರಥಯಾತ್ರೆ ನಡೆಸದೇ ಇರ್ತಾ ಇದ್ರೆ ಇವತ್ತು ಮೋದಿ ದೇಶದ ಪ್ರಧಾನಿಯಾಗುವ ಅವಕಾಶ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಿಜೆಪಿಗೆ ಅಂಥದ್ದೊಂದು ಅಡಿಪಾಯವನ್ನ ಹಾಕಿಕೊಟ್ಟಿತ್ತು ರಥಯಾತ್ರೆ. ಈಗ ಮತ್ತೊಮ್ಮೆ ಅಧಿಕಾರಕ್ಕೇರಲು ರಥಯಾತ್ರೆ ನಡೆಸೋ ಪ್ಲಾನ್ ನಡೀತಾ ಇದೆ. ಇದು ನಿಜಕ್ಕೂ ಮೋದಿಗೆ ಹೆಲ್ಪ್ ಆಗುತ್ತಾ? ಈ ರಿಪೋರ್ಟ್ ನೋಡಿ. ಅದು 1990ರ ದಶಕ. 1989ರಲ್ಲಿ ರಾಜೀವ್ ಗಾಂಧಿ ಸೋಲಿನ ನಂತರ ಪರ್ಯಾಯ ಶಕ್ತಿಗಳು ಮತ್ತೊಮ್ಮೆ ಸಂಘಟಿತವಾಗಿದ್ವು.
ಸ್ಥಾಪನೆಗೊಂಡ 10 ವರ್ಷಗಳ ನಂತರ ಬಿಜೆಪಿ ದೇಶದಲ್ಲಿ ತನ್ನ ಬೇರನ್ನ ಗಟ್ಟಿಪಡಿಸಿಕೊಳ್ಳೋ ಯತ್ನದಲ್ಲಿತ್ತು. ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ಸಿದ್ಧಾಂತದಿಂದಲೇ ಸ್ಥಾಪನೆಗೊಂಡಿದ್ದ ಬಿಜೆಪಿ ಬಹುಸಂಖ್ಯಾತರ ಬಹುದಿನಗಳ ಕನಸನ್ನ ಸಾಕಾರಗೊಳಿಸೋಕೆ ಮುಂದಾಯಿತು. ಆಗ ಶುರುವಾಗಿದ್ದೇ ಲಾಲ್ ಕೃಷ್ಣ ಅಡ್ವಾಣಿಯವರ ನೇತೃತ್ವದಲ್ಲಿ ನಡೆದ ರಾಮರಥ ಯಾತ್ರೆ. ಸಾವಿರದ 1992ರಲ್ಲಿ ಭುಗಿಲೆದ್ದಿತ್ತು ಅಯೋಧ್ಯೆ ವಿವಾದ. ಚಳುವಳಿ ಹೋರಾಟ ಕೊನೆಗೆ ಬಾಬ್ರಿ ಮಸೀದಿ ಧ್ವಂಸ. 1990ರಲ್ಲಿ ಬಿಜೆಪಿ ಮುಖಂಡ ಲಾಲ್ ಕೃಷ್ಣ ಅಡ್ವಾಣಿ ಹಿಂದೂಗಳನ್ನ ಒಗ್ಗೂಡಿಸುವ ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನೋದು ಬಹುಸಂಖ್ಯಾತ ಹಿಂದೂಗಳ ಕನಸಾಗಿತ್ತು. ಇದಕ್ಕಾಗಿ ಹಿಂದೂ ಸಂಘಟನೆಗಳ ಜೊತೆ ಸೇರ್ಕೊಂಡು ರಾಮರಥ ಯಾತ್ರೆ ಅನ್ನೋ ಚಳುವಳಿ ಆರಂಭಿಸಿದ್ರು ಅಡ್ವಾಣಿ. ಕರ್ನಾಟಕವೂ ಸೇರಿದಂತೆ ಹಲವು ರಾಜ್ಯಗಳ ಮೂಲಕ ಹಾದು ಹೋಗಿತ್ತು ಅಡ್ವಾಣಿಯವರ ರಥ. ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಕೋಮು ಗಲಭೆಗಳೂ ನಡೆದವು ಹಾಗೂ ನಂತರ ನಡೆದ ಚುನಾವಣೆಯಲ್ಲೂ ಬಿಜೆಪಿಗೆ ಹೆಚ್ಚಿನ ಮತಗಳನ್ನ ತಂದುಕೊಟ್ಟಿತ್ತು. ಇದರ ಪ್ರಭಾವದಿಂದ ಹಲವಾರು ಚಳುವಳಿಗಳು ನಡೆದವು, ಪ್ರತಿಭಟನೆ ರ್ಯಾಲಿಗಳು ನಡೆದವು. 1992ರಲ್ಲಿ ಈ ರಾಮ ಮಂದಿರ ಕಟ್ಟಬೇಕು ಅನ್ನೋ ಕೂಗು ಉಗ್ರ ರೂಪ ಪಡೆದುಕೊಳ್ತು. ಅಯೋಧ್ಯೆಯಲ್ಲಿ ಸೇರಿದ್ದ ಹಿಂದೂ ಕರಸೇವಕರು ವಿವಾದಿತ ಸ್ಥಳಕ್ಕೆ ನುಗ್ಗಿ ಬಾಬ್ರಿ ಮಸೀದಿಯನ್ನ ಹೊಡೆದು ಹಾಕಿದ್ರು. ಈ ಘಟನೆ ನಡೆದ ಬಳಿಕ ದೇಶದಲ್ಲಿ ಅಲ್ಲಲ್ಲಿ ಕೋಮು ಗಲಭೆಗಳು ನಡೆದವು, ಹಿಂಸಾಚಾರ ನಡೆಯಿತು. ಆದ್ರೆ ಬಿಜೆಪಿ ಅನ್ನೋ ಪಕ್ಷ ಗಟ್ಟಿಯಾಗಿ ನೆಲೆ ಕಂಡುಕೊಳ್ಳಲು ಅಯೋಧ್ಯೆ ವಿವಾದ ದೊಡ್ಡ ಕೊಡುಗೆಯನ್ನ ಕೊಟ್ಟಿತ್ತು. ಇಲ್ಲಿಂದ ಪ್ರಬಲವಾಗ್ತಾ ಹೋದ ಬಿಜೆಪಿ 1998ರಲ್ಲಿ ಕೇಂದ್ರದಲ್ಲಿ ಸರ್ಕಾರ ನಡೆಸುವಷ್ಟು ಬಲಿಷ್ಠವಾಯಿತು. ಅವತ್ತು ಅಡ್ವಾಣಿಯವರ ರಥಯಾತ್ರೆಗೆ ಕೈ ಜೋಡಿಸಿದ್ರು ಮೋದಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದ ಮೋದಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ನೋಡ್ಕೊಳ್ತಿದ್ರು. ಇವತ್ತು ಬಿಜೆಪಿ ಪಕ್ಷ ದೇಶದ ಮೂಲೆ ಮೂಲೆಯಲ್ಲಿ ಬೆಳೆದುಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಅವತ್ತಿನ ರಥಯಾತ್ರೆ. ಈಗ ಅಂಥದ್ದೇ ಮತ್ತೊಂದು ರಥಯಾತ್ರೆ ರಾಮ ಮಂದಿರಕ್ಕಾಗಿ ಚಳುವಳಿ ನಡೆಸೋಕೆ ಆರ್ಎಸ್ಎಸ್ ಸಿದ್ಧಗೊಂಡಿದೆ. ಸುಪ್ರೀಂ ಕೋರ್ಟ್ ಅಯೋಧ್ಯೆ ವಿಚಾರಣೆಗೆ ಅವಸರವಿಲ್ಲ ಅನ್ನೋ ಅಭಿಪ್ರಾಯ ಮಂಡಿಸಿದ್ರಿಂದ ಹಿಂದೂ ಸಂಘಟನೆಗಳು ಮತ್ತೆ ಆಕ್ರೋಶಗೊಂಡಿವೆ. ಮೋದಿ ಕೂಡ 2019ರ ಚುನಾವಣೆ ಒಳಗೆ ಕನಿಷ್ಠ ಪಕ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕಾಗಿ ಅಡಿಗಲ್ಲು ಹಾಕಲು ಪ್ಲಾನ್ನಲ್ಲಿದೆ. ಈ ಮೂಲಕ 2014ರ ಚುನಾವಣೆಗೂ ಮೊದಲು ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋ ವಿಶ್ವಾಸದಲ್ಲಿದ್ರು. ಆದ್ರೆ ಮೋದಿಯ ಓಟಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಅತ್ತ ಹಿಂದೂ ಸಂಘಟನೆಗಳು ಕೂಡ ಮೋದಿ ಮೇಲೆ ಒತ್ತಡ ತರ್ತಿವೆ. ಸುಗ್ರೀವಾಜ್ಞೆ ತಂದಾದ್ರೂ ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾಗಬೇಕು ಅನ್ನೋ ಕೂಗು ಹೆಚ್ಚಾಗ್ತಿದೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಬಿಜೆಪಿಯ ಹೆಡ್ ಮಾಸ್ಟರ್ ಆರ್ಎಸ್ಎಸ್ 1990ರ ದಶಕದಲ್ಲಿ ನಡೆಸಿದಂತಹ ರಾಮರಥ ಯಾತ್ರೆ ಕೈಗೊಳ್ಳೋಕೆ ಸಿದ್ಧವಾಗಿದೆ. ನಾವು ರೆಡಿ ಇದ್ದೇವೆ ಅನ್ನೋ ಸಂದೇಶವನ್ನು ರವಾನಿಸಿದೆ. ರಾಮ ಮಂದಿರದ ವಿಚಾರದಲ್ಲಿ ಮೋದಿ ಮೇಲೆ ದಿನೇ ದಿನೇ ಒತ್ತಡಗಳು ಹೆಚ್ಚಾಗ್ತಿವೆ. ಹೀಗಾಗಿ 2019ರ ಚುನಾವಣೆಗೂ ಮೊದಲು ಮೋದಿ ಯಾವುದಾದರೊಂದು ನಿರ್ಧಾರಕ್ಕೆ ಬರಲೇಬೇಕಾದ ಅನಿವಾರ್ಯತೆ ಇದೆ. ಇದಕ್ಕಾಗಿ ಪರ್ಯಾಯ ಮಾರ್ಗವನ್ನ ಮೋದಿ ತುಳಿತಾರ? ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೇಶದಲ್ಲಿ ರಾಮ ಮಂದಿರ ಜಪ ಮತ್ತೆ ಮಾರ್ದನಿಸೋಕೆ ಶುರುವಾಗಿದೆ. ಅದಕ್ಕೆ ಕಾರಣ ಸುಪ್ರೀಂ ಕೋರ್ಟ್. ಅಯೋಧ್ಯೆ ಗಲಾಟೆಯ ವಿಚಾರವನ್ನ ತುರ್ತಾಗಿ ಮುಗಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟಿದೆ ಕೋರ್ಟ್. 2014ರ ಚುನಾವಣೆಯ ವೇಳೆಯಲ್ಲಿ ಮೋದಿ ಬಿಜೆಪಿ ಗೆದ್ದರೆ ರಾಮ ಮಂದಿರ ನಿರ್ಮಿಸೋದಾಗಿ ಮಾತು ಕೊಟ್ಟಿದ್ರು. ಗೆದ್ದ ಬಳಿಕವೂ ಕಾನೂನಿನ ಅಡಿಯಲ್ಲೇ ಅಯೋಧ್ಯೆ ವಿವಾದವನ್ನ ಇತ್ಯರ್ಥಗೊಳಿಸುವುದಾಗಿ ಹೇಳ್ತಾ ಬಂದಿದ್ದಾರೆ. ಯಾವುದಕ್ಕೂ ಮೊದಲು ಕೋರ್ಟ್ ತೀರ್ಪು ಕೊಡ್ಲಿ ಅಂತ ಕಾಯ್ತಾ ಇದ್ದರಷ್ಟೇ. ಆದ್ರೆ ಇನ್ನೊಂದು ಚುನಾವಣೆ ಬರ್ತಾ ಇದ್ರೂ ಕೋರ್ಟ್ ಬೇಗನೆ ಈ ವಿವಾದವನ್ನ ಬಗೆಹರಿಸೋ ಮನಸ್ಸು ಮಾಡಿಲ್ಲ. ಹೀಗಾಗಿ ಮತ್ತೆ ರಾಮ ಮಂದಿರಕ್ಕಾಗಿ ಚಳವಳಿ ನಡೆಸಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಂದು ಸುಗ್ರೀವಾಜ್ಞೆ, ಇಲ್ಲ ರಥಯಾತ್ರೆ. ಮಂದಿರದ ಬದಲು ನಿರ್ಮಾಣವಾಗುತ್ತಾ ರಾಮನ ಪ್ರತಿಮೆ.
ಮೋದಿ ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂದ್ರೆ ಅದೊಂದು ಕಾರ್ಯ ಆಗಲೇಬೇಕು ಅನ್ನೋ ವಾತಾವರಣ ದೇಶದಲ್ಲಿ ಇದೆ. ಮಾತು ಕೊಟ್ಟಂತೆ ರಾಮ ಮಂದಿರದ ವಿಷಯದಲ್ಲಿ ಮೋದಿ ಕಠಿಣ ತೀರ್ಮಾನ ಕೈಗೊಳ್ಳಲೇಬೇಕು ಅನ್ನೋ ಒತ್ತಡನೂ ಹೆಚ್ಚಾಗ್ತಿದೆ. ಹೀಗಾಗಿ ಸದ್ಯ 2 ಆಯ್ಕೆಗಳನ್ನ ಇಟ್ಕೊಂಡು ಮೋದಿ ಅಯೋಧ್ಯೆ ವಿವಾದವನ್ನ ನಿಭಾಯಿಸೋ ಸಾಧ್ಯತೆ ಇದೆ. ಒಂದು, ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾಯದೆ ಈ ಬಗ್ಗೆ ಶಾಸನ ರಚಿಸಿ ಸದನದಲ್ಲಿ ಮಂಡಿಸೋದು. ರಾಜ್ಯಸಭೆಯಲ್ಲಿ ಬಹುಮತ ಸಿಗೋದು ಅನುಮಾನ ಇರೋದ್ರಿಂದ ಸುಗ್ರೀವಾಜ್ಞೆ ತಂದಾದ್ರೂ ರಾಮ ಮಂದಿರ ಕಟ್ಟೋ ಕೆಲಸಕ್ಕೆ ಮುಂದಾಗೋದು. ಇದು ಅಷ್ಟೊಂದು ಸುಲಭದ ಕೆಲಸವಂತೂ ಅಲ್ಲ. ಹೀಗಾಗಿ ಇದಕ್ಕೆ ಪರ್ಯಾಯವಾಗಿ ಜನರ ನಂಬಿಕೆ ಉಳಿಸೋದಕ್ಕೆ ರಾಮ ರಥಯಾತ್ರೆ ನಡೆಸೋದು. ನಾವು ರಾಮ ಮಂದಿರದ ವಿಚಾರದಲ್ಲಿ ಬದ್ಧತೆ ಹೊಂದಿದ್ದೇವೆ ಅಂತ ತೋರಿಸೋಕೆ ದೇಶಾದ್ಯಂತ ಮತ್ತೊಮ್ಮೆ ರಥಯಾತ್ರೆ ನಡೆಸೋ ಪ್ಲಾನ್ ಅನ್ನ ಆರ್ಎಸ್ಎಸ್ ಮಾಡಿದ್ಯಾ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಆರ್ಎಸ್ಎಸ್ ತನ್ನ ನಿಲುವಿನಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿದೆ. 1992ರಂತೆ ಮತ್ತೊಮ್ಮೆ ದೇಶಾದ್ಯಂತ ಮಂದಿರಕ್ಕಾಗಿ ಚಳವಳಿ ನಡೆಸೋ ಮುನ್ಸೂಚನೆ ಕೊಟ್ಟಿದೆ. ಈ ಮೂಲಕ ಮೋದಿಗೆ ಬಲ ತುಂಬೋ ಕೆಲಸಕ್ಕೆ ಕೈ ಹಾಕುವ ಸಾಧ್ಯತೆ ಇದೆ. 2019ರ ಚುನಾವಣೆಗೂ ಮುನ್ನ ಮತ್ತೊಮ್ಮೆ ರಥಯಾತ್ರೆ ನಡೆದ್ರೆ ಬಿಜೆಪಿಗೆ ಅನುಕೂಲವಾಗಬಹುದು ಅನ್ನೋ ಲೆಕ್ಕಾಚಾರನೂ ಇರಬಹುದು. ಮೋದಿ ರಾಮ ಮಂದಿರ ಕಟ್ಟಿಲ್ಲ ಅನ್ನೋ ಅಪವಾದವನ್ನ ಸ್ವಲ್ಪ ಮಟ್ಟಿಗಾದ್ರೂ ಇದು ಕಡಿಮೆ ಮಾಡಬಹುದು ಅನ್ನೋ ಯೋಚನೆಯಲ್ಲಿ ಎಂಥದೊಂದು ನಿರ್ಧಾರಕ್ಕೆ ಬರಬಹುದು. ರಾಮ ಮಂದಿರದ ವಿಚಾರವಾಗಿ ಈ ಎಲ್ಲಾ ಬೆಳವಣಿಗೆಗಳು ನಡೀತಾ ಇರಬೇಕಾದ್ರೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಅಚ್ಚರಿಯ ಸಂಗತಿಯೊಂದನ್ನ ಹೊರಗಿಡವಿದೆ. ಇದೇ ಬರುವ ದೀಪಾವಳಿಗೆ ಹಿಂದೂಗಳಿಗೆ ಸಿಹಿ ಸುದ್ದಿ ಕೊಡ್ತೇವೆ ಅಂತ ಹೇಳ್ಕೊಂಡಿದೆ. ಈ ಸಿಹಿ ಸುದ್ದಿ ಏನಾಗಿರಬಹುದು ಅನ್ನೋದ್ರ ಚರ್ಚೆ ಜೋರಾಗಿಯೇ ನಡೀತಾ ಇದೆ. ಮೂಲಗಳ ಪ್ರಕಾರ ಯೋಗಿ ಸರ್ಕಾರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದೊಡ್ಡ ಮೂರ್ತಿಯನ್ನ ಸ್ಥಾಪಿಸೋದ್ರ ಬಗ್ಗೆ ಘೋಷಣೆ ಮಾಡಬಹುದು ಎನ್ನಲಾಗ್ತಾ ಇದೆ. ಈಗಾಗಲೇ ಪಟೇಲರ ಪ್ರತಿಮೆ ಅನಾವರಣವಾಗಿದ್ದು ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದೇ ಮಾದರಿಯಲ್ಲಿ ಒಂದು ವೇಳೆ ಮುಂದಿನ ಚುನಾವಣೆಯ ಒಳಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋಕೆ ಸಾಧ್ಯವಾಗದೆ ಇದ್ರೆ ರಾಮನ ಪ್ರತಿಮೆಯನ್ನ ಸ್ಥಾಪಿಸೋ ನಿರ್ಧಾರಕ್ಕೆ ಬರಬಹುದು ಎನ್ನಲಾಗ್ತಿದೆ. ಹೀಗೆ ಮುಂದಿನ ಚುನಾವಣೆಯಲ್ಲಿ ಮೋದಿ ಗೆಲ್ಲಬೇಕಾದ್ರೆ ರಾಮನ ಅನಿವಾರ್ಯತೆ ಎಲ್ಲಾ ರೀತಿಯಿಂದಲೂ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಒಂದು ವೇಳೆ ಸುಗ್ರೀವಾಜ್ಞೆ ತಂದು ಮಂದಿರ ಕಟ್ಟೋ ಕೆಲಸಕ್ಕೆ ಮುಂದಾದ್ರೆ ಬಿಜೆಪಿಗೆ ಅನುಮಾನವಿಲ್ಲದೆ ಪ್ಲಸ್ ಆಗುತ್ತೆ. ಇದು ಸಾಧ್ಯವಾಗದಿದ್ರೆ ಮತ್ತೊಂದು ರಾಮರಥಯಾತ್ರೆ ಮೂಲಕನೋ ಅಥವಾ ಅಯೋಧ್ಯೆಯಲ್ಲಿ ರಾಮನ ದೊಡ್ಡ ಪ್ರತಿಮೆ ಸ್ಥಾಪಿಸೋದ್ರ ಮುಖಾಂತರನೋ ವಿಶ್ವಾಸ ಗಳಿಸೋ ಪ್ರಯತ್ನಕ್ಕೆ ಮೋದಿ ಕೈ ಹಾಕಬಹುದು ಅನ್ನೋ ವಿಶ್ಲೇಷಣೆಗಳು ನಡೀತಾ ಇವೆ. ಒಟ್ನಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮತ್ತೆ ದೇಶದಲ್ಲಿ ರಾಮ ಜಪ ಶುರುವಾಗಿದೆ. ಮಂದಿರ ನಿರ್ಮಾಣಕ್ಕಾಗಿ ಸುಗ್ರೀವಾಜ್ಞೆ ತರ್ತಾರಾ, ರಥಯಾತ್ರೆ ನಡೆಸ್ತಾರಾ ಅಥವಾ ರಾಮನ ಪ್ರತಿಮೆ ಸ್ಥಾಪಿಸೋ ಕೆಲಸಕ್ಕೆ ಕೈ ಹಾಕ್ತಾರಾ? ಕಾದ್ ನೋಡೋಣ. ಇದೇ ಹೊತ್ತಿನ ಸ್ಪೆಷಲ್ ನೆನಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.